ಕಾನಶ್ರೀ ಶಂಕರನಾರಾಯಣ ದೇವರ ಮಠ ಹಾಗೂ ಧೂಮಾವತಿ ದೈವ. ಧೂಮಾವತಿ ದೈವ ಎಂಬಂಥ ಈ ಒಂದು ಮಾಯ ಶಕ್ತಿಯನ್ನು ನಮ್ಮ ಹಿರಿಯರು ತಂದು ಇಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ಸಾನ್ನಿಧ್ಯ. ಅದರ ಜೊತೆಯಲ್ಲಿ ಶಂಕರನಾರಾಯಣ ಮಠ ಹಾಗೂ ಪೂಮಾಣಿ ಕಿನ್ನಿಮಾಣಿ ಕಟ್ಟೆಗಳು ಹಾಗೂ ವನಶಾಸ್ತ್ರ ಇಷ್ಟು ವ್ಯವಸ್ಥೆಗಳು ಈ ಸಾನ್ನಿಧ್ಯದ ಜೊತೆಯಲ್ಲಿ ಇರುವಂಥದ್ದು. ಭೂತಾರಾಧನೆ ಅನ್ನುವಾಗ ದೇವತಾರಾಧನೆಯೊಂದಿಗೆ ಭೂತಾರಾಧನೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಲ್ಲಿಯ ಇಬ್ಬರು ಬ್ರಾಹ್ಮಣ ಕುಟುಂಬದ ಅಂದಿನ ವ್ಯಕ್ತಿಗಳು ಭೂತವನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಬೂಡಿನ ಕಡಮಣ್ಣಾಯರ ಮನೆತನದಿಂದ ಅಲ್ಲಿಂದ ಧೂಮಾವತಿಯನ್ನು ಕೇಳಿ ಪಡಕೊಂಡು ಬರುವಾಗ ಈ ಶಂಕರನಾರಾಯಣ ದೇವರ ಹಿಂಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಗೆ ಆ ದೈವವು ಸ್ಥಿರ ಸಾನ್ನಿಧ್ಯವನ್ನು ಹೊಂದುವಂಥ ಸನ್ನಿವೇಶ ಸೃಷ್ಟಿಯಾಯಿತು. ಅಲ್ಲಿ ಆಲಯವನ್ನು ಕಟ್ಟಿ ದುರ್ಗಾ ಪರಮೇಶ್ವರಿಯೊಂದಿಗೆ ಧೂಮಾವತಿಯನ್ನು ಆರಾಧಿಸಿಕೊಂಡು ಮಂಡಲ ಮಧ್ಯದಲ್ಲಿ ಗಣಪತಿಯನ್ನು ಆರಾಧಿಸಿಕೊಂಡು ಬರುವಂತಹ ಪರಂಪರೆ ಅಲ್ಲಿ ಪ್ರಾರಂಭವಾಯಿತು. ಶಂಕರನಾರಾಯಣ ದೇವರ ಆರಾಧನೆ ಇಲ್ಲಿ ಪ್ರಾರಂಭವಾಯಿತು. ಜೊತೆಯಲ್ಲಿಯೂ ಒಟ್ಟಿಗೆ ದೈವದೇವರ ಭೇಟಿಯಾಗುವಂತಹ ಒಂದು ಆರಾಧನಾ ಪರಂಪರೆಯೂ ಇಲ್ಲಿದೆ. ಎಲ್ಲ ಕಡೆಯೂ ದೈವಾರಾಧನೆ ಅನ್ನುವಾಗ ದೈವದ ಮುಖವಾಡ, ಪಟ್ಟದಾಯುಧ ವ್ಯವಸ್ಥೆಗಳು ಎಲ್ಲಿ ಮೂಲಸ್ಥಾನವಿದೆ ಅಲ್ಲಿರುವಂಥದ್ದು. ಆದರೆ ಇಲ್ಲಿ ಪ್ರತ್ಯೇಕವಾಗಿ ನಮ್ಮ ಮನೆಯ ಮುಂಭಾಗದಲ್ಲಿ ಇವತ್ತು ಭಂಡಾರ ಕೊಟ್ಟೆಗಿದೆ. ಎಲ್ಲಿ ಭೂತಾರಾಧನೆ ಆಗಬೇಕಿದ್ದರೂ, ಕೋಲ ಆಗಬೇಕಿದ್ದರೂ ಅಲ್ಲಿಂದ ಭಂಡಾರ ಹೋಗಿ, ದೈವದ ಭಂಡಾರ ಹೋಗಿ ಅಲ್ಲಿ ಕೋಲವಾಗುವಂಥದ್ದು ವೈಶಿಷ್ಟ್ಯ. ಇದು ಈ ಕಾನ ಬಯಲಿನ 12 ಕೌಟುಂಬಿಕರ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ಕ್ಷೇತ್ರ ಆಗಿದೆ. ಪಾಡ್ಯದಿಂದ ಪಾಡ್ಯಕ್ಕೆ, ಹಬ್ಬದ ಪಾಡ್ಯದಿಂದ ಮುಂದಿನ ಹಬ್ಬದ ಪಾಡ್ಯದವರೆಗೆ ಆ ಒಂದೊಂದು ಕೌಟುಂಬಿಕರ ಆಡಳಿತಕ್ಕೆ ಒಳಪಡುವಂಥ ಕ್ಷೇತ್ರ ಆಗಿದೆ ಇದು. ಇಲ್ಲಿ 12 ಕೌಟುಂಬಿಕರು ಹೊರಗೆ ಇಲ್ಲಿಂದ ವಲಸೆ ಹೋಗಿ ಹೊರಗಿದ್ದವರು ಎಲ್ಲರೂ ಒಂದು ದಿವಸದ ಆ ಒಂದು ಹೊಸ್ತಿನ ದೇವಕಾರ್ಯ ಸಾಮಾನ್ಯ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಡೀತದೆ. ಆ ಸಮಯದಲ್ಲಿ ಎಲ್ಲರೂ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥದ್ದು ಇಲ್ಲಿಯ ವಾಡಿಕೆ. ಆ ಪಾಡ್ಯದ ಮೊದಲು ಇಲ್ಲಿ ಶಂಕರನಾರಾಯಣ ದೇವರ ಸನ್ನಿಧಾನದಲ್ಲಿ, ದೇವರ ಮುಂಭಾಗದಲ್ಲಿ ಭೂತದ ಕೋಲಾರಾಧನೆ ನಡೆದು ಅಲ್ಲಿ ಮುಂದಿನ ವರ್ಷದ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವವನಿಗೆ ದೈವದ ಅಭಯ ಪ್ರದಾನವಾಗುತ್ತದೆ. ಬಾಕಿ ಉಳಿದ 11 ಮನೆಯವರು ಸೇರಿ ಈ 12ನೇ ವ್ಯಕ್ತಿಯನ್ನು ಆರಿಸಿ ಅವನಿಗೆ ಅಧಿಕಾರ ಕೊಡುವಂಥದ್ದು ಇಲ್ಲಿಯ ವೈಶಿಷ್ಟ್ಯತೆ. ಆ ಒಂದು ವರ್ಷದ ಎಲ್ಲ ಆಗುಹೋಗುಗಳನ್ನು, ಖರ್ಚು ವೆಚ್ಚಗಳನ್ನು, ಆಗತಕ್ಕಂತಹ ಪರ್ವಗಳನ್ನು, ಆಗತಕ್ಕಂಥ ಉತ್ಸವಗಳನ್ನೆಲ್ಲ ಈ ಆಡಳಿತದಾರ ಅದನ್ನು ನಿರ್ವಹಣೆ ಮಾಡತಕ್ಕದ್ದು. ಎಲ್ಲ ನಿರ್ವಹಣೆಗಳಿಗೂ ಸಾಕಷ್ಟು ಭಕ್ತಜನರು ವಂತಿಗೆ ಕೊಡುವಂಥದ್ದು. ಸ್ಥಿರವಾಗಿ ಪ್ರತಿ ವರ್ಷ ಇಲ್ಲಿಯ ವ್ಯವಸ್ಥೆಗೆ ಇಂಥ ವಂತಿಗೆ ನೀಡಬೇಕು ಅನ್ನುವಂಥ ಕಟ್ಟುಪಾಡುಗಳು ಬಹಳ ಹಿಂದಿನಿಂದಲೇ ಇದೆ. ನಮಗೆ ಇವತ್ತಿನ ಈ ವ್ಯವಸ್ಥೆಯ ಭಾಗವಾಗಿ ಯಾರೆಲ್ಲ ಇದ್ದಾರೆ ಅವರಿಗೂ ತಿಳಿದು ಬರುವ ಮುಂಚೆ ಇಲ್ಲಿಯ ಕಾರ್ಯಗಳು ನಡೆಯುವಂಥ ವ್ಯವಸ್ಥೆಗಳು ಮುಂದೆ ಹೋಗುವಂಥ ರೀತಿಯಲ್ಲಿ ಹಿಂದಿನವರು ಮಾಡಿಟ್ಟಿದ್ದಾರೆ. ನಮಗೆ ಇಲ್ಲಿಗೆ ಇವತ್ತು ದಾಖಲೆಗಳ ಪ್ರಕಾರ ಸಿಗುವಂಥದ್ದು 1895ನೇ ಇಸವಿಯಲ್ಲಿ ಇಲ್ಲಿಯ 12 ಕುಟುಂಬಸ್ಥರು ಸೇರಿ ಒಂದು ಈ ಆಡಳಿತ ನಿರ್ವಹಣೆಯನ್ನು ಮಾಡಲಿಕ್ಕೆ ಒಡಂಬಡಿಕೆಯನ್ನು ಮಾಡಿದ್ದಾರೆ. ಆ ಒಡಂಬಡಿಕೆ ಪ್ರಕಾರವಾಗಿ ಇವತ್ತಿನವರೆಗೆಲ್ಲ ಕಾರ್ಯಗಳು ನಡೆದುಕೊಂಡು ಬರುತ್ತಿವೆ. ಈ 12 ಮನೆಯ ವಿಭಕ್ತ ಕುಟುಂಬಸ್ಥರು ಇವತ್ತು ಪ್ರಪಂಚದ ನಾನಾ ಭಾಗಗಳಲ್ಲಿದ್ದಾರೆ, ವಿದೇಶಗಳಲ್ಲಿದ್ದಾರೆ. ಎಲ್ಲಿ ಇದ್ದರೂ ಅವರೆಲ್ಲರೂ ವರ್ಷಕ್ಕೆ ಒಂದು ಬಾರಿ ಬಂದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ದೇವರಿಗೆ ಸೇವೆ ಸಮರ್ಪಣೆ ಮಾಡಿಕೊಂಡು ದೇವರ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡೆದು ಹೋಗುವಂಥದ್ದು ರಿವಾಜು. ಅದಲ್ಲದೆ ಇಲ್ಲಿ ಧೂಮಾವತಿ ದೈವದ ಸನ್ನಿಧಾನದಲ್ಲಿ ತಂಬಲ ಅನ್ನುವಂತಹ ಒಂದು ಸೇವೆ ನಡೆಯುತ್ತದೆ. ಈ ಸೇವೆಗೆ ದೈವದ ದರ್ಶನ ನಡೆಯುತ್ತದೆ. ಪ್ರತಿ ತಂಬಲಕ್ಕೂ ಬೆಳ್ಚಪಾಡರು ಬಂದು ದರ್ಶನ ಆಗುವಂಥದ್ದು, ದೈವದ ದರ್ಶನ ಆಗುವಂಥದ್ದು ಇಲ್ಲಿಯ ವೈಶಿಷ್ಟ್ಯತೆ. ಈ ಸೇವೆ ದಿವಸಕ್ಕೆ ಒಂದೇ ನಡೆಯುವಂಥದ್ದು, 2 ಸೇವೆ ನಡೆಯುವುದಿಲ್ಲ. ಅದಲ್ಲದೆ ಹಗಲಿನ ಹೊತ್ತಿನಲ್ಲಿ ವಿಶೇಷವಾಗಿ ದೈವದ ದರ್ಶನ ಬೆಳ್ಚಪಾಡರ ಮೂಲಕ ಆಗಬೇಕು ಅಂತಿದ್ದರೆ ಬೊಂಡ ಒಡೆಯುವುದು ಅನ್ನುವಂತಹ ಒಂದು ಸೇವೆ ಇದೆ. ಅದು ಹಗಲಿನ ಸೇವೆ. ಅದು ಆ
ಸಂದರ್ಭದಲ್ಲಿ ಬೆಳ್ಚಪಾಡರು ಬಂದು ಆ ಸೇವೆ ನಡೆಯಬೇಕಾದ್ದು ವೈಶಿಷ್ಟ್ಯತೆ. ಇಲ್ಲಿಯ ನಿಘಂಟಿನ ಪರ್ವಗಳಿದೆ, ತಂಬಲಗಳು. ಪ್ರತಿ ಸಂಕ್ರಮಣಕ್ಕೂ ಇಲ್ಲಿ ತಂಬಲ ಪೂಜೆ ನಡೆಯತಕ್ಕದ್ದು. ಅಲ್ಲಿ ಎಲ್ಲ ಗ್ರಾಮಸ್ಥರು ಅಥವಾ ಕೂಟುಗಟ್ಟಿನವರು ಸೇರಬೇಕಾದ್ದು ಅನ್ನುವಂತಹ ಕಟ್ಟಳೆ ಇದೆ. ಆ ರೀತಿ ಇವತ್ತಿಗೂ ನಡೆದು ಬರುತ್ತಿದೆ. ಅದಲ್ಲದೆ ಇನ್ನಿತರ ನವಮಿ, ಪತ್ತನಾಜೆ ಇತ್ಯಾದಿಗಳಿಗೆ, ಚೌತಿ ಇತ್ಯಾದಿಗಳಿಗೂ ತಂಬಲ ಸೇವೆ ನಡೆಯುತ್ತದೆ. ಈ ಎಲ್ಲ ಕಾರ್ಯಗಳಿಗೂ ಭಕ್ತ ಜನರ ವಂತಿಗೆ ಹಾಗೂ ಭಕ್ತ ಜನರ ದೇಣಿಗೆ ಮೂಲಕವಾಗಿ ಇಲ್ಲಿ ನಡೆಯುವಂಥದ್ದು. ಇಲ್ಲಿ ವಿಶೇಷವಾಗಿ ಅಂದರೆ ಎಲ್ಲ ಕಡೆಯಲ್ಲಿ ದರ್ಶನ ಪಾತ್ರಿಗಳು ಇತರರಾಗಿರುತ್ತಾರೆ. ಆದರೆ ಕಾನ ಧೂಮಾವತಿ ದೈವಸ್ಥಾನದಲ್ಲಿ ದರ್ಶನ ಮಾಡೋದು ಕೂಡ ಹವ್ಯಕರೇ ಆಗಿರುತ್ತಾರೆ. ಅದೊಂದು ಇಲ್ಲಿಯ ವಿಶೇಷವಾದಂಥ ಒಂದು ಪದ್ಧತಿ. ನಿತ್ಯವೂ ಶಂಕರನಾರಾಯಣ ದೇವರಿಗೂ ಧೂಮಾವತಿ ದೈವಸ್ಥಾನದಲ್ಲಿಯೂ ನಿತ್ಯ ಪೂಜೆ ಇದೆ, ನಿತ್ಯ ನೈವೇದ್ಯ ಇದೆ. ಭಕ್ತರಿಗೆ ಸೇವಾದಿಗಳನ್ನು ಮಾಡುವಂತಹ ವ್ಯವಸ್ಥೆಯೂ ಇಲ್ಲಿದೆ. ನಮ್ಮ ಮನೆಯವರು, ನಾಣಿತ್ತಲು ಮನೆಯವರು ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಶಂಕರನಾರಾಯಣ ದೇವರ ಪೂಜೆ ಯಾವತ್ತು ಪ್ರಾರಂಭವಾಗಿದೆಯೋ ಅಂದಿನಿಂದ ಇಂದಿನವರೆಗೂ ಪೂಜಾ ಕರ್ಮಗಳನ್ನು ನಿರಂತರವಾಗಿ ಯಾವುದೇ ಚ್ಯುತಿ ಇಲ್ಲದೆ ಅವಿಚ್ಛಿನ್ನವಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಅದರಂತೆ ನಾನು ಈಗ ಪೂಜಾ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ. ದೈನಂದಿನ ಭಕ್ತರಿಗೆ, ಇಲ್ಲಿ ಬಂದವರಿಗೆ ಶಂಕರನಾರಾಯಣ ದೇವರಿಗೆ ಕಾರ್ತಿಕ ಪೂಜೆ, ರುದ್ರಾಭಿಷೇಕ, ಕ್ಷೀರ ಪರಮಾನ್ನ ನೈವೇದ್ಯ, ಸಹಸ್ರನಾಮಾರ್ಚನೆ, ಪಂಚಾಮೃತಾಭಿಷೇಕ, ಏಕಾದಶ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಶಂಕರನಾರಾಯಣ ಸ್ವರೂಪಿ ಬ್ರಾಹ್ಮಣಾರನೆಂದರೆ ದೇವಕಾರ್ಯ ಅನ್ನುತ್ತೇವೆ. ಅದು ಇಲ್ಲಿ ಸೇವಾಪೂರ್ವಕವಾಗಿ ಅನ್ನ ಸಂತರ್ಪಣೆಯೊಂದಿಗೆ ಮಾಡುವಂಥ ವ್ಯವಸ್ಥೆ ಇದೆ. ಬಲಿವಾಡು ಅನ್ನುವಂಥ ಸೇವೆಯನ್ನು ಇಲ್ಲಿ ಮಾಡಲಾಗ್ತದೆ. ಒಂದು ಬಲಿವಾಡು ತಂದವರಿಗೆ ಅನ್ನಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ. ಎಲ್ಲವೂ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳು ನಡೆದು ಬರುವಂಥದ್ದು ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ, ಹಿರಿಯರ ಕಟ್ಟಳೆ ಪ್ರಕಾರ ಇಲ್ಲಿ ನಡೆದು ಬರುವುದು ಇಲ್ಲಿಯ ವಾಡಿಕೆ. ಹಾಗೂ ಇಲ್ಲಿಯ ಒಂದು ಏನು ಪರಿಧಿಯನ್ನು ಕೂಡ ದೈವದ ಆ ಒಂದು ಪಾಡ್ದನದಲ್ಲಿ ಅಥವಾ ಇತರ ದೈವ ನರ್ತನದಲ್ಲಿ ಕೂಡ ಕೇಳಿ ಬರ್ತದೆ. ಅದು ಕೋಣಮೆಯಿಂದ ಮೇಲೆ, ಕಟ್ಟಂಪಾಡಿಯಿಂದ ಕೆಳಗೆ, ಶೇಡಿಗುಮ್ಮೆಯಿಂದ ಬಡಗು ಭಾಗದಲ್ಲಿ ಸೇರಿದಂಥ ಈ ಕಾನ 4 ಗುಡ್ಡೆ. ಅಂದರೆ ಕಾನ ಅಂದರೆ ಅದು ಕಾನನದಿಂದ ಅದು ನಂತರ ಕಾನವಾಗಿ ಬದಲಿದ್ದು, ಹಿಂದೆ ಕಾಡು ಆದಂಥ ಈ ಸ್ಥಳವು ಇದು ಕಾನ ಅಂತ ಹೇಳುವಂಥ ಇದರಲ್ಲಿ ಪ್ರಸಿದ್ಧವಾದಂಥ ಒಂದು ಸ್ಥಳವಾಗಿದೆ. ವಿಶೇಷ ಸಾನ್ನಿಧ್ಯ ಇರುವಂಥ ಸ್ಥಳಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೂಡ ಇರುತ್ತದೆ. ಸುಮಾರು ಒಂದು 3,000ದಷ್ಟು ಕುಟುಂಬಗಳು, ಯಾಕೆ ಅಂತ ಹೇಳಿದರೆ ಇವತ್ತು ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬಗಳಾಗಿವೆ. ಆ ಲೆಕ್ಕದಲ್ಲಿ ನೋಡುವಾಗ ನಮಗೊಂದು 3,000ದಷ್ಟು ಕುಟುಂಬಗಳು ಇಲ್ಲಿಗೆ ಸೇರಿದವೆ ಅನ್ನುವಂಥದ್ದು ನಮ್ಮ ಈಗಿನ ಅಂದಾಜು ಲೆಕ್ಕ. ಹಲವಾರು ವಿಶ್ವವಿಖ್ಯಾತ ವ್ಯಕ್ತಿಗಳು ಈ ಕಾನಮಠಕ್ಕೆ ಸೇರಿದವರಿದ್ದಾರೆ. ಕೇರಳದ ತೆಂಕಣ ಭಾಗದಲ್ಲಿ ಹೋಗಿ ಅಂದಿನ ಉದ್ಯೋಗಾರ್ಥವಾಗಿ ಹೋದವರು ಇವತ್ತು ಬಹಳಷ್ಟು ಜನರು ಹಲವಾರು ದೇವಾಲಯಗಳಲ್ಲಿ ಮುಖ್ಯ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ಕಾರದ ಉನ್ನತ ಸ್ಥಾನಮಾನಗಳನ್ನು ವಹಿಸುವರಿದ್ದಾರೆ. ಎಲ್ಲರೂ ವರ್ಷಕ್ಕೆ ಒಂದು ಸಲ ಅವರ ಮೂಲ ಆರಾಧನಾ ದೇವರನ್ನು, ಮೂಲ ದೈವದ ಆರಾಧನೆಯನ್ನು ಮಾಡಲು ಇಲ್ಲಿ ಬರ್ತಾರೆ. ಎಲ್ಲರಿಗೂ ಏನು ಅವರ ಮನದ ಅಭಿಲಾಷೆ ಇದೆ, ಕಷ್ಟ ಕಾರ್ಪಣ್ಯಗಳಿವೆ, ದುಃಖ ದುಮ್ಮಾನಗಳಿವೆ, ಅದರ ನಿವಾರಣೆಯನ್ನು ಇಲ್ಲಿಯ ಸಾನ್ನಿಧ್ಯ ಶಕ್ತಿಗಳಾದ ಶಂಕರನಾರಾಯಣ ದೇವರ ಧೂಮಾವತಿ ದೈವವು ಪರಿಮಾರ್ಜನೆ ಮಾಡಿಕೊಟ್ಟು ಭಕ್ತರನ್ನು ಉದ್ಧರಿಸುವಂಥದ್ದು ನಮಗೆ ದೃಷ್ಟಾಂತ ಪೂರ್ವಕವಾಗಿ ಕಂಡುಬರುತ್ತಿದೆ.
ದೈವದ ಒಂದು ವಾಚಕ ಇದೆ. ಸ್ವಾಮಿ ದುಂಬು ಮಾಯೆ ಪಿರಾವು ಅನ್ನುವಂಥ ಒಂದು ವಾಚಕ ಇದೆ. ಇಲ್ಲಿ ಏನಿದ್ದರೂ ಶಂಕರನಾರಾಯಣ ದೇವರು ಮುಂದೆ ನಿಂತು ಅಭಯ ಪ್ರದಾನ ಮಾಡುವಾಗ ಹಿಂದಿನಿಂದ ಧೂಮಾವತಿಯು ನಿಂತು ಒಟ್ಟಿಗೆ ಅಭಯ ಪ್ರದಾನ ಮಾಡುವಂಥದ್ದು. ಇಲ್ಲಿಯ ಆಡಳಿತದಾರರಿಗೂ ಅಭಯ ನೀಡುವಾಗ ದೈವದ ಅಭಯವಾಗುವಂಥದ್ದು. ಹಾಗೆ ಎಲ್ಲ 4 ರಾಜ್ಯಗಳಿಂದ ಬೇಕಾದಂತಹ ಏನು ಆರ್ಥಿಕ ಸಂಪನ್ಮೂಲ, ವಸ್ತುಗಳ ಸಂಪನ್ಮೂಲ ಕ್ರೋಢೀಕರಣ ಇದೆಯೋ ಅದನ್ನು ನಾನು ಇಲ್ಲಿ ತರಿಸುತ್ತೇನೆ, ನೀವು ಚಂದದಲ್ಲಿ ಸ್ವಾಮಿಯ ಕಾರ್ಯವನ್ನು ಮಾಯೆಯ ಕಾರ್ಯವನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು. ಅದು ಕೂಡ ಇಂದಿಗೂ ಚಾಚೂ ತಪ್ಪದೆ ಇಲ್ಲಿ ನಡೆದು ಬರುತ್ತದೆ. ಸವಿಶಿಷ್ಟತೆಯಿಂದ ಕೂಡಿದಂತಹ ಈ ಒಂದು ಆರಾಧನಾ ವ್ಯವಸ್ಥೆ ಇದರ ಒಂದು ಭಾಗವಾಗಿ ಕಟ್ಟೆ ಅನ್ನುವಂಥ ಪೂಮಾಣಿ ಕಿನ್ನಿಮಾಣಿ ಕಟ್ಟೆ ಇದೆ. ಅಲ್ಲಿ ಹೋಗಿ ಅಲ್ಲಿ ಮೇಣಮನೆಯಿಂದ ಪೂಮಾಣಿ ಕಿನ್ನಿಮಾಣಿ ಅಂಗಣಿ ತಾಯ ಬೊಬ್ಬರಿಗನ ಭಂಡಾರ ಬರುತ್ತದೆ. ಇಲ್ಲಿಂದ ಧೂಮಾವತಿಯ ಭಂಡಾರ ಹೋಗಿ ರಾತ್ರಿ ಇಡೀ ಕೊಲ 1 ಕಮ್ಮಿ 40 ಅಂದರೆ 39ರ ಸಂಖ್ಯೆಯಲ್ಲಿ ಭೂತಾರಾಧನೆ ಅಲ್ಲಿ ನಡೆಯುತ್ತದೆ. ಅದಕ್ಕೂ ಪೂರ್ವಭಾವಿಯಾಗಿ ಶಾಸ್ತಾವಿನಲ್ಲಿ ಆ ಏನು ಭಂಡಾರ ಹೋಗುವಂಥ ದಿವಸ ಇದೆ ಅದರ ಹಗಲು ಹೊತ್ತಿನಲ್ಲಿ ಅಲ್ಲಿ ಬಲಿವಾಡು ಕೂಟ ಮತ್ತು ಅಲ್ಲಿಯ ದೇವರಿಗೆ ಶಾಸ್ತಾರನಿಗೆ ಸಾನ್ನಿಧ್ಯ ದೇವತೆಗಳಿಗೂ ಮಂಗಳಾರತಿ ನಡೆದು ಅಲ್ಲಿ ವನಭೋಜನ ನಡೆಯುವಂಥದ್ದು. ಇದು ಈ ಒಂದು ರಿವಾಜಿಗೆ ಸೇರಿದಂಥ ಒಂದು ಪರಂಪರೆಯ ಭಾಗದಿಂದ ನಡೆದು ಬಂದಂತಹ ಒಂದು ವ್ಯವಸ್ಥೆ ಇದು. ಎಂಕಲ್ ಪಾರಂಪರ್ಯದ ದೀಪದ ನರ್ತನ ಆಪುಂಡು ಅಪಾಗ ನಂತರ ಇದೆ ಜೋಕ್ಲೆಗಲ್ಲಂಜಿನೆ ಏನೇ ಮತ್ತು ಇಂದಿನ ಇಂಕ್ಲ ದುಂಬುದ ಇಂಕ್ಲಂಡ ಈ ಜ್ಞಾನ ಇಂಕ್ಲ ಕುಲ ವಿದ್ಯೆ ಆಪುಂಡು ಈ ಕುಲ ವಿದ್ಯೆನುಂಡ ಅವು ಐನು ಕ್ಲಾಸ್ಗೆ ಇನಿ ಬೇತೆ ಬೇತೆ ನೆಟ್ಟು ಪೋಂಡ ಈ ಕುಲ ವಿದ್ಯೆಗೂ ಒಂದು ಕುರ್ಜಿದ ಅವು ಅಲ್ಪ ಮಾಯ ಅದು ಬೋಪುಂಡು ಪಂಡ ಆದಿರ ಅದಕ್ಕೆ ಗ್ರಂಥ ಮೂಲಕ ಅಲಜ್ಜಿ ಇಂಕಲ ಬಾಯಿಪಾಠ ಇಂಕಲ ತರತ ಒಂಜಿ ಕಟ್ಟುದನಗ ಆ ಕಟ್ಟಿನ ಕಟ್ಟೆ ಕಟ್ಲೆಡ್ ದೈವ ಉದಿಪ್ಪು ಕೊರ್ಲಾಕ 10 ಜನ ಕೂಡುದು ಪ್ರಾರ್ಥನೆ ಮಂತದು ದೈವನ್ಲೆತ್ತದು ಸಿರಿಮುಡಿക്ക് ದೈವ ಪ್ರಕರಿಸ್ತೀನಿ ಆವೇಶ ಆಯ್ನದು ಬೊಕ್ಕ ದೈವ ಹೆಚ್ಚಾಪುಂಡು ಪಂಡ ದೈವ ಹೆಚ್ಚವಲ್ಲ ಈ ಕಟ್ಟುನೇ ಜನ ಆ ರೀತಿ ಇತ್ತನೇ ಆ ದೈವ ಇದು ಬರ್ತದೆ ಆ ಪಣ್ಣಂಚಿನ ಪಾತೆರನು ಅವು ಸತ್ಯದ ಪಾತೆರ ನಂಚಿನ ರೀತಿಲಿ ನೆಕ್ಕದು ಮೂಲ ನರ್ತದೆ ಎತ್ತೋ ಕಷ್ಟ ಎತ್ತೋ ವಿಷಯನು ಈ ಕಾಣಡು ಎಂಚಿನ ವಿರೋಧ ಕೇಸ್ ಎಂಚಿನ ಊళ్ళ ಕೋರ್ಟ್ ಮುಗ್ಯಂದನ ವಿಷಯನು ಮೂಳು ಮುಗಿನ ಇಂಚಿನ ಜಾಗ ಆಪುಂಡು ಈ ಕಾಣ ಮಠ ನಂಚಿನ ಜಾಗ ಈ ಕಾಣ ಮಠಟ್ಟು ದೇಬೇರೆಗೆ ಸರಿಯಾಗಿ ನಿಂತಿನ ದೈವಗೆ ಸರಿಯಾಗಿ ನಿಂತಿನ ದೇಬೇರು ಅವು ದೇಬೇರನೇ ಪಂಡ ದೈವ ಅಂದು ನಮ್ಮ ಒಂಜಿ ಇಂಗ್ಲ
ಈ ಒಂದು ಬ್ರಹ್ಮಸಭದ ಈ ಮದಿಪ್ಪುಡುದು ಐದು ಆವೇಶ ಅದು ಈ ಎಂಕ್ಲ ಸಮುದಾಯಗೂ ಬರೋಡು ನಾಂಡ ಅವೊಂಜಿ ವಿಶೇಷ ಬಾಕಿ ದಿಕ್ಕಿದ ಊಳಂಚಿನ ಪದ್ಧತಿ ಗೆದ್ದಿ ಅವು ರಡ್ಡು ಶಕ್ತಿ ಇಲ್ಲ ಅವು ದೇವರ ಆಜಿನಂಡ ಹಸಿರೆಡ್ಡೆ ಇನ್ನು ಕೊಂಡೊಂದು ಇನ್ನು ಪೂರ್ತಿ ಮಾಡ್ತದೆ ಬರ್ಪಣಂಚಿನ ಶಕ್ತಿ ಹಾಕೊಂಡು ಈ ಅಪ್ಪೆಗೊಳ್ಳ ಇಲ್ಲಿ ಒಂಜೇ ಶಕ್ತಿ ಅದು ಅವು ಅಲ್ಪಡ್ದು ಫುಡ್ಡಾಗದು ಅಯ್ನು ಅವು ಕಾರ್ಯನು ಪೆರಪ್ಪವು ಏನು ಇನ್ನು ಮನ್ಪಣ ಐತಿದ್ದಿ ಅವು ಅವು ಆಪು ಜಪ್ಪ ನಾನು ಅಲ್ಪ ಹಸಿರಿ ಕಿರಿಯೆ ನಾನು ಏನು ದಂಟದ ಇನ್ನು ಪೂಜೆ ನನ್ಪಣಿಂಚಿನ ಪದ್ಧತಿಗೆ ಇದ್ದಿ ಅವು ಪಂಡ ಇಂದೇರ್ದು ಮುಲ್ಪ ಪದ್ರಾಡು ಹೊರ್ಗೋಡು ಕೋಣಮೆ ಸೇಡಿ ಮೇರು ಈ ತಿರ್ತು ರಡ್ಡು ಹೊರ್ಗೋಡು ಇರುವೆರು ಜುಮಾದಿದ್ದ ಕಟ್ಟಪ್ಪಣ್ಣು ಪಂಡ ಕಾಣದು ಮಾದಿ ರಾಜ್ಯನ್ ದೇವಿ ಅಂದ ರಾಜ್ಯನ್ ದೇವಿಗೂ ಐಕೆ ಹಸಿರಿ ಕಿರಿಯ ಉಂಟು ಆಡೆಗೆತ್ತನ ಒಟ್ಟುಗಾಂಡು ಈ ರಡ್ಡು ಶಕ್ತಿಯಲ್ಲ ಅಲ್ಪ ಒಟ್ಟುಗಾದು ಐಕೆ ಇದು ಪಂಡ ಅಂಚಿನ ದಿಕ್ಕು ಬೊಕ್ಕ ಶಾಂತ ಸ್ವರೂಪ ಅಪ್ಪೆಂಡ ಎಂದರೆ ಇಂಚಲ ಕೊಂಡೋಳು ಅಪ್ಪೇನು ನಮ್ಮ ಬಾಳ ಆದ ಇಂಕ ಬೂಡುಂದು ಪಂಡುಂಡ ಅಪ್ಪೆ ಬಾಳ ಆದಲ ಜಕ್ಕಿಲು ವರಿಯ ಬರ್ಪಣಿಂಚಿನ ಒಂಜಿ ನಿಲಯತ್ತಿನ ಮೂರ್ತಿ ಆಪುಂಡು ಇಂದು ಅಂಡ ಮುಲ್ಪ ನಿತ್ಯ ನೈವೇದ್ಯ ಉಂಡು ಓಳ್ಳ ದೈವಗೂ ನಿತ್ಯ ನೈವೇದ್ಯ ದೀದು ಪೂಜೆದ್ದಿ ಪಂಡ ಪ್ರತಿ ದಿಕ್ಕಲ ದೈವಗೂ ಸಂಕ್ರಮಣ ಉಂಡು ಪೂಜೆ ಸಂಕ್ರಾಂತಿಯನ್ನು ಗುಡಿತ ಬಾಗಿಲು ತೆತ್ತದು ಆರತಿ ಪೂಜೆ ಉಂಡು ಮೂಲಂಚತ್ತು ಪ್ರತಿ ಈ ದಿನ ನಿಚ್ಚಲ ಅಂಚಿನೆ ಮುಲ್ಪ ಸಂಬಿಲ ಉಂಡು ಬೆಕ್ಕ ಪೂಜೆ ಹೆಂಚಿನ ಕಾರ್ತಿಕ ಪೂಜೆನ ಹೆಂಚಿನ ವಿಶೇಷ ಪೂಜೆಲ್ಲ ಮುಲ್ಪ ಬಳಿಬೇಡ ಇಟ್ಲ ದರ್ಶನ ಅವಶ್ಯ ಅದು ಅಕ್ಲೆ ಮಂಜಾಳ ಬಡಿ ಅಭಯ ಕೊರ್ಪಣಂಚಿನ ಪದ್ಧತಿಗಳು ಉಂಡು ಅವು ಈ ಮುಲ್ಪ ಈ ಕಾಣ ನಾಳುಗುಡ್ಡೆನ ಉಳ್ಳಾಯಿನ ಉಂಟು ಅವು ಒಂಜಿ ಪವಿತ್ರವಾಯಿನಂಚಿನ ಈ ಮಣ್ಣು
ದೇವರ ಒಂದು ಆಯ್ಕೆ ನಂಬಾಡಿ ಪೂರ ದೊಡ್ಡದಲ್ಲಿ ಕೊಡಿ ಮರತ್ತು ಪೂರ ಕಾಲದ ಕಟ್ಟೆ ಅಲ್ಲಿ ಜಾತಿ ಪ್ರಕಾರ ಬ್ರಹ್ಮ ಸವೆತ್ತ ಮದಿಪ್ಪು ಪಾರ್ವತಿ ಪರಮೇಶ್ವರ ಕಟ್ಟೆ పూర్వపడినప్పుడు బ్రహ్మ సబెత్త పడినప్పుడు దుమ్మూగురు వచ్చినాడు దుమ్మూగురు వచ్చిన నమ్మానికి ఇవే ప్రకారం మంత్రులు మంచి అనుకోండి ఇద్దరు గురించి అనుకోండి చెత్త చెత్త అయినొక్కెళ్ళి కళ్యాణ పడికి ఎత్త మరిపు உணவுல எடுத்துக்கல உணவுல எடுத்துக்கல சந்தோஷம் எடி மேல எடுத்துக்கல எடி மேல எடுத்துக்கல நமக்கு எடுத்துக்கல ಬಂಡಾರದಲ್ಲಿ ಆಡ್ತವಳ ಸಂತೋಷ ಮುಂಗಿಲದ ಆಡ್ತವಳ ಸಂತೋಷ ఉరిమేత్రానికి ప్రకారం నరసింహపుడికి మధ్య పరువు అవి ప్రకారం ఏనే ఇది పాడికి ప్రకారం పాడికి స్వామిని కూర్చుని దానికి ప్రకారం కొడుకు వచ్చినాను రామభవన వాసి వాలి మీద కళ్ళ తెలుగుని గమ్మతున్న మరి ముత్తడిని కూర్చాడి ముత్తడిని వచ్చినాడు కొత్తడిగా మారి అడుగు ఇచ్చినాడు పుల్లుకు మచ్చినాడు ఏడు ముందు అనువరనాడు ఇక్కడ తప్ప రాత్రికున్న రాత్రే రాత్రే ಕೂಡ ಬ್ರಹ್ಮ ಸವಿತ ಮದಿಪು ನರ್ಪುಡು ಕರ್ತುಗಳ ಬ್ರಹ್ಮ ಸವಿತ ಮದಿಪು ನಮನ ಬೊಮ್ಮಣತನ ಪಕ್ಕು ಪಕ್ಕದ ಬೊಮ್ಮಣತನ ಅಂಕಿ ನಾಲ್ ರಾಜ ಮತ್ತೆ ಮಗನ ಹತ್ತುರ್ಲು ಮತ್ತು ಮಾಡಿ ಬೂಡುತ್ತು ಬೂಡುದಂತಿರುಗಳು ಅವ್ವವು ಬಾಳಿಗೆದ ತಂತಿರುಗಳು ಹಚ್ಚಿನೇ ಬಾಳಿಗೆದ ಕರ್ತುಗಳು ನಾಲು ಬಾಳಿಗೆ ಪ್ರಕಾರದ ಕರ್ತುಗಳು ಅವಳು ರಾಜ ಮಾಗನಲ್ಲಿ ಕರ್ತುಗಳು ಅಕ್ಕಿನಿ ಗ್ರಾಮ ಮಾಗನಲ್ಲಿ ಕರ್ತುಗಳು ಅಕ್ಕಿನಿ ಸೀಮೆ ಮಾಗನಲ್ಲಿ ಕರ್ತುಗಳು ಮತ್ತು ನಾಲ್ ರಾಜ ಮತ್ತೇನು ಮಾಗ ನಂಬಾಣಿಗೆ ಪ್ರಕಾರ ಕಾಣದಾಳು ಈ ಮಣ್ಣಿನ ನಂಬಾಣಿಗೆ ಪ್ರಕಾರ ಮೂರ್ನಂಚಿನ ಬ್ರಹ್ಮ ಸವಿತ ಮಲ್ಪಿ ಏನು ಮಾತಾಡ್ತದೆ మదిప్పేరు నిక్కులు ఉన్నారు మాయడు అన్నుకునే ప్రతి రూపుడు మాయడు చిత్రపురోధకర్తులే మదిప్పేరు నిక్కులు అన్నుకునే ప్రతి రూపుడు మాయడు మదిప్పుల కౌడి మాయ నడుపున కన్ను మదిప్పు నడుపున వేరు మాయ నడుపున నీరు మదిప్పు నడుపున ముత్తు ಮಾಯ ನರಪಕ ಅಂತ್ಯ ಮದಿಪ್ಪೋ ಮಾಯನೋ ಮುಂಜಿ ರಾಶಿ ಕೂಡ್ನಪ್ಪ ಮದಿಪ್ಪಂಜೆತ್ತರಾಯಿದಿ ಮಾಯೊಂಜೆತ್ತರಾಯಿ ಮುತ್ತೋ ಪಕಳು ಮುಂಜಿ ಗೋಪಿಡಿ ಚುನ್ನಗ ಮುತ್ತೊಂಜೆತ್ತರಾಯಿ ಪಕಳೊಂಜೆತ್ತರಾಯಿ ನೀರೋ ಬೇರು ಮುಂಜಿ ಪಾತ್ರ ನೀರ ನೀರು ಮದಿಪ್ಪೋ ಮಾಯನ ನೀರ ಬೇರ ಮುತ್ತ ಪಕಳನು ಮುಂಜೇ
ಪರಿಹಾರ ಪರಿಪೇಷಿಸುಳ್ಳೇರೋ ಸಂತೋಷ ಸತ್ತಿಗೆ ತಗರ್ತುಕೊಳ್ಳೇರೋ ಸಂತೋಷ ಉತ್ತುಬಾರಗರ ಪರಿಪೇಷಿಸುಳ್ಳೇರ ಸಂತೋಷ ಸಪ್ತಾಜಿ ಮುಳ್ಳರ ಕೈ ಸೇರಿದುಳ್ಳೇರೋ ಸಂತೋಷ ತಿರುಮಾಣರ ಕೈ ಸೇರಿದುಳ್ಳೇರೋ ಸಂತೋಷ ಭಗವತಿ ಮಂದಿರ ಸಂತೋಷ ಅಯ್ಯರದೇನ ಮನೆಯಲ್ಲ ಸಂತೋಷ ಮೂಲಿಯಲ್ಲ ಸತ್ತಾಜಿ ಮುಳ್ಳಿರ ಆಯ್ತು ಪೂಜಾರಿ ಸಂತೋಷ ಸ್ವಾಮಿ ಗಟ್ಟೆ ಮೇಲೆ ಸಂತೋಷ ಮಠ ಮೂಲಿ ಅಟ್ಟಲ್ಲ ಸಂತೋಷ ಸಿಂಗೇರದ ಮೂಲಿ ಅಟ್ಟಲ್ಲ ಸಂತೋಷ ನಮ್ಮ ಬಾಣಿಗೆ ಪ್ರಕಾರ ಮೇತ ಪ್ರಕಾರ ಬಾಣಿಗೆ ಪ್ರಕಾರ ಮತ್ತು ಮತ್ತೆ ಸಂತೋಷ ಇನ್ನೇ ನಮ್ಮ ಪರಿಸ್ಥಿತಿ ಯಾವತ್ತಾರದ ಪೊನ್ನಾಳು ಸಂಸಾರ ನಾನು ನಮ್ಮ ಪರಿಸ್ಥಿತಿ ಯಾವತ್ತಾರ ಬುಳ್ಳಿ ಬುಳ್ಳಿ ಬಂಗಾಡಿ ಸಿಂಗಾರ ಏನಂತ ಮಾದಗಲ ನಾನು ಮುಳ್ಳಚ್ಚಿನಿ ಪೊನ್ನಾಳು ಸಂಸಾರ ಸಾಂಕಟ ಸಂಬಳ ಬಿದಿಲಪ್ಪೆ ಸರಿಯಾದ ಪೊನ್ನಾಳು ಸಂಸಾರ ಹೋಲಿ ಬತ್ತ ಆಳು ಬತ್ತ ಲೆಕ್ಕ ಕೋಟೆ ಬತ್ತ ಲೆಕ್ಕ ಪಂಡು ಪಂಡ್ಕೋಣ ಬಲ್ಲತ್ತ ಗುಂಡು ಕಾಪಣ್ಣ ಬನ್ನಿ ಬಾಣಿಗೆ ಪ್ರಕಾರ ಬಾಣಿ ನಾವು ಸಾಲ ತಟ್ಟು ನಮ್ಮ ಬಾಣಿಗೆ ಪ್ರಕಾರ ಅಲ್ಲಿನ ಬರಿಗೆ ತಗೊಳ್ಳ ಇನಿ ನಮ್ಮ ಬಾಣಿಗೆ ಪ್ರಕಾರ 10 ಸಭೆ ಹೊರಮೆ ಇದ್ದ ಪ್ರಕಾರನೇ ಉದ್ವಾರ ಅವರಲ್ಲ ಸಂತೋಷ ಮಠ ದೇವಾಲಯ ಧರ್ಮ ಪಡೆಗೊಂಡು ಧರ್ಮಳ ಕಾಲಾದಿ ಕಟ್ಟಗಟ್ಟವರಲ್ಲ ಮಾಯಡಿ ಸಂತೋಷ ಮಾತ್ರ ಇಟ್ಕೊಂಡೆ ಮಧು ಉದ್ವಾರ ಅವರಲ್ಲ ಮಾಯಡಿ ಸಂತೋಷ ಮಾತ್ರ ಇಟ್ಕೊಂಡೆ ಅವೇ ಪ್ರಕಾರ ಕಟ್ಟಗಡು ಜಾಗೆಟ್ಲ ಮಾಯಡಿ ಎಲ್ಲ ಅವರ ಮಾಡಿ ಸಂತೋಷ ಮಾತ್ರ ಇಟ್ಕೊಂಡೆ ಅವೇ ಪ್ರಕಾರ ಇನಿ ನಂಬಾಣಿಕೆ ಪ್ರಕಾರ ಇದನ್ನುಂಟು ನಂಬಾಣಿಕೆ ಪ್ರಕಾರ ಬರೆ ಬಂಡಲ ಬರೆಯುವುದು ಮಾಯದ ನಂಬಾಣಿಕೆ ಮತ್ಮಾಳಪುರ ಸಿಂಗರಾವುಡು ಇನ್ನದಂತಕ ಸನ್ನಿಧಾನದಂತ ನಂಬಾಣಿಕೆ ಪ್ರಕಾರ ಹೊಂದಾಣಿಕೆ ಪ್ರಕಾರ ಮತ್ಮಾಳಾವತಾರುಡು ಸಿಂಗಾರ ಇರುತ್ತೆ 10 ಸಭೆ ತಿಳ್ಕೊಂಡೇ ಇಲ್ಲ ಮಾಯದ ಮದಿ ಮಾಲಾವತ್ತರುಡು ಮಾಡಿ ಇಲ್ಲ ಆಳ ಮೇಳ ದಾಖಲವಿರ್ತೀವಿ ಕುಂಬೋಜು ಹವ್ಯ ಪ್ರಕಾರ ಗಂಭೀರ ಒಡನೆ ಕಟ್ಟ ತೋರಣ ತಿಥಿದೀಪ ಲಕ್ಷದೀಪ ಅದು ತೋರಣಗ ಇಟ್ಟು ಸಭೆ ಸಭೆಲ ಮಧ್ಮಳವತರಡು ಮಾಡಿ ಎಲ್ಲ ತಾಟಿಗೆ ದಾರದ ಹುಟ್ಟಿ ಆಡುತ್ತೆ ಮಾರಿಗೆ ಪ್ರಕಾರ ಗೋಡದಾಣ ಮಾರಿಗೆ ಪ್ರಕಾರ ಮಾಣಿಗೆ ಪ್ರಕಾರ ಮಠದ್ದು ಸ್ವಾಮಿನ ಭೇಟಿ ಕೊಟ್ಟು ಮಾಯ ಪೌಡರ್ ಲೆಟ್ಟೊಚ್ಚಿನ ಕಾಲ ನಡತನಂಚಿನ ಇಲ್ಲ ಕೊರ್ನಂಚಿನ ವಾಕ್ಯ ನಡತನಂಚಿನ ಕಾರ್ಯ ಧರ್ಮದ ಕೊಪ್ಪರಿಗೆ ಧರ್ಮದ ಎತ್ತಿಡಿ ಅವರ ಕೊಡುವುದು ನಂಬಾಣಿಕೆ ಪ್ರಕಾರ ಮಾಯೋಡು ಎಂಚವರು ಮೇಯ್ತೊಂಡ ನರ್ಪುಡು ಪ್ರತಿರೂಪುಡ್ಲ ಬ್ರಹ್ಮ ಸವಿತ ಮಜ್ಜು ಒತ್ತಡಿರು ಬರ್ತದೆ ಅವು ಇಂಚ ಬಾಳ ಲೆಕ್ಕತ್ತಿನ ಮೂರ್ಛತೆಯಲ್ಲಿ ಎನ್ನನ್ನು ಚೊಟ್ಟಿಟ್ಟು ಬಾಡ್ದು ಜಕ್ಕೆಲ್ಲ ತಿಂಡೇನು ಬಾಳ ಲೆಕ್ಕಳುಳ್ಳೆ ಆತ್ ರೀತಿ ರೀತಿನ ಮೂರ್ಛೆ ಅವೇ ಪ್ರಕಾರ ಎನ್ನನ್ನು ಜೋಕ್ಲಿನೇ ಆ ಪ್ರಕಾರ ಗೊಂಗಟ ಮಾಡ್ಕೋರ ಅವೇ ಪ್ರಕಾರ ಗೊಂಗಟದ ಮೂರ್ತಿ ಆಯ್ತು ಈ ಮಣ್ಣನೆ ನೆಲೆ ಉತ್ತುತ್ತಿರ ಮಾದಗಳಾಗ್ತದಂಡ ಸತ್ಯ 14 ಗಂಟೆಡಿ ಅವು ಕುರ್ಲು ಪೊಳಿಗಡೆ ಸಂತೋಷದ ಬೆಳಗಾದ ಊರಿನೊಂದಿಗೆ ಓದಿ ಅಪ್ಪ ಪೂರ ಕಟ್ಟು ಅವ್ರ ಮೇಲೆ ಮೆಚ್ಚತ್ತೋ ಇದೇ ಮೇಲೆ ಬಿದ್ದ ನಂಬಾಣಿಗೆ ಪ್ರಕಾರ ಎಲ್ಲ ಬರಗಿಂದ ಕುಟುಂಬ ಸಂಸಾರ ಅವೇ ಪ್ರಕಾರ ಆವರ ಮತ್ತು ನಂಬಿಕೆ ನಂಬಾಣಿಗೆ ಪ್ರಕಾರ ಭಾಳ ಒತ್ತಡ ಬರ್ತದೇವೆ
ಕಟ್ಟು ತೋರಣ ದಿಟ್ಟ ದೀಪ ಲಕ್ಷ ದೀಪ ತೋರಣ ಕೈಕೊಂಡು ಸಂತೋದ್ರೆ ಪಾಡುಜ್ರ ಕೊಟ್ಟಿಟ್ಟಾದ ಅಂಬಾಣಿಗೆ ಪ್ರಕಾರ ನಮ್ಮ ಬ್ರಹ್ಮಸಪ್ತ ಮದಿ ದೇವರಿಗೆ ಅಪ್ಪಂಚಿನ ಪೂಜೆ ಮಾಡಿ ಉಳ್ಳೈಗೆ ಅಪ್ಪಂಚಿನ ಧಾರಣ ಧರ್ಮ ಧರ್ಮ ಇದೈಗೆ ಅಪ್ಪಂಚಿನ ದಾನ ಧರ್ಮ ಬಡವನ ಮಾಡಿಗೆ ಪ್ರಕಾರ ದಾನಲ ಧರ್ಮಳ ಪುರುಳ ಧರ್ಮ ಅನ್ನಪೂರ್ಣೇಶ್ವರ ಅಂಚ ನಾರಾಯಣ ಸುದ್ದಿನ ಪಾಡಿಗೆ ಪ್ರಕಾರ ಬುಜ್ಜಿ ಪಾಡಿಗೆ ಗೋವಿಂದ ಬಾಡು ಬ್ರಹ್ಮದತ್ತ ಒತ್ತಟ್ಟು ಪುಲ್ಲು ಒಗ್ಗಟ್ಟಿನ ಪುಲ್ಲು ಪುಳ್ಳಿಗಿದೆ ಪಕ್ಕದ ಪಳಸುದ್ದಿ ಊರ ಪುಳಿಜಾಯನು ಪಾತಿರು ನಾಳೆಲ್ಲ ಬಜ್ಜಿ ನಿಂಜಾರು ಅಂಚ ಮಾತಾ ಭಗತ ಪರಿಮಳದ ಆ ಧರ್ಮದ ಕಾರ್ಯ ಹೆಚ್ಚ ಪತ್ತು ಸಭೆ ಬ್ರಹ್ಮಸಂತ ಧರ್ಮಣ ಮಾಡ್ತಾರ ಧರ್ಮ ಮಾಡ್ತೇವೆ ಧರ್ಮನ ಕೊಳ್ಳಾದ್ರು ನನ್ನ ಹೆಚ್ಚಿನ ಗೊತ್ತಿದೆ ಮತ್ತೆ ಮತ್ತು ಮುಂದುವರೆದು ಧರ್ಮ ಮಾಡ್ತ ಧರ್ಮ ನಷ್ಟದ ಮಾಡ್ತಿದ್ದು ನನ್ನ ಮೇಲೆ ಅಷ್ಟೊಂದು ಭಾಗ್ಯ ಅಂತ ನಡ್ಕೊಂಡು ಇದು ನಾರಾದೇವರಿಗೆ ಮನದ ಕಾರಾಗಾರಿಗೆ ಮಾಡಿ ಸ್ವಾಮಿಲ ಮಾಡಿ ಎಲ್ಲ ಅಂಚಿನೆ ನಿತ್ಯ ನಂಬಂದಿರ ಉಳೈ ಮನ ದೇವೆಲ್ಲ ಈಗ ಪ್ರಕಾರ ಈ ಧರ್ಮಳ ಪೂರ್ಣ ವಾ ಪ್ರಕರಣ ಅರ್ಥ ಬರ್ತದೋ ಅವೇ ಪ್ರಕಾರ ಧರ್ಮ ಪುರಿ ಕೈ ಕರ್ಮ ದಟ್ಟದಲ್ಲಿ ಕೊಡಿ ಅವು ಮುಳ್ಳು ಕೋಳಿಗೆಡೆ ಅವು ಆ ಪರಿಮಳದೆತ್ತುಗು ಬಜ್ಜಿ ದಿಂಜಾಯಿಲ್ಲ ಕೊಡಿ ಧರ್ಮೊಳ್ಳ ಒಜ್ಜಿಲ ಕೊಡಿ ಈ ಕಾಣ ನಾಲು ಗುಡ್ಡನುಲೈ ಎಲ್ಲಿ ಅಂಗಾದಾತು ನಾಲು ಸುತ್ತು ಮಾದಲಿದ್ದ ಉಳೈ ನಾಲು ಗುಡ್ಡದ ಉಳೈ ಎಲ್ಲ ಒಂಜಿ ಮೂರ್ತಿ ಆದ ನಿಕ್ಕಲು ವಾರಾಜೋಡ போதுட்டு ஆடை என்ன தர நேர்ந்தது என்ன திடபுடுப்பாது என்ன மாணிக்கದ ಕಲ್ಲದ ಪ್ರಕಾಶನು ನಿಕಲ ಸರಂಗೊಡ್ಡಿ ನಿಕಲ ನಿಂತಿನ ಕಾರ್ಯ ಈ ಧರ್ಮಕ್ಕೂ ಜಯ ಧರ್ಮವನ್ನು ಮಿತ್ತಿಗಲ ಧರ್ಮ ಕೈ ಬಿಡಂದಿಲ್ಲ ಕೊಂಡು ಧರ್ಮಗೇ ಮಂಗಳಾದ ಅನಪಾದ ಕಾಣ್ಕೊಂಡು ಸ್ವಾಮಿ ಹೋಗಿ ಅಪ್ಪಗ ಧರ್ಮಳ ಪೂರ್ಣ ಪುಳಿ ನತ್ತು ಬತ್ತಲ ಕೊಂಡು 10 ಸಾವಿರ ದುಡ್ಡು ತಿರುಗಿ 5 ಖರ್ಚು ಪಂಚಾಬ್ ತಿರುಗಿ ತಿರು ಉಚ್ಚಿ ಕೊಡ್ತಾ ಬಡ್ಡಿಯಾರ 10 ಸಾವಿರ ದುಡ್ಡು ಅವರ ಮಾಡಿ ಕಾಣದ ಕಟ್ಟಿಗೆ ಕಟ್ಲೆ ಪ್ರಕಾರನೇ ಆ ಬ್ರಹ್ಮದ ಜಪದ ಮುಕ್ಕುಳ
ಪ್ರಕಾರ ಕಲ್ಲಿನ ಬರೆದ ಅವಿಯ ಪ್ರಕಾರ ಇದೆ ಇತ್ತು ಮೇಲೆ ನಂಬಾಣಿಗೆ ಪ್ರಕಾರ ಗಾಳಿ ಗರುವಂಜಿ ಪಂಚಿ ಭೂಲೋಕ ನಂಬಾಣಿಗೆ ಪ್ರಕಾರ ಕಂಡು ನಂಬಾಣಿಗೆ ಪ್ರಕಾರ ಮಾಡಿದೆ ವಿವೇಕಾನಂದರು ನಾಡು ನಂಬಾಣಿಗೆ ಪ್ರಕಾರ ಚಾಯ್ ಚಾಯ್ ಈ ಕಾರಣದ ಪ್ರಕಾರ ಅಜ್ಜ ಐದು ವಾ ಭಾಗವತರ ಮುಖವಾಡ ತರವಳು ಬೀದವಳು ನಡುವಳು ಆರು ಕರಪಾದು ಈ ಮಂಡಳಿ ನಾನು ರಾಜ್ಯದ ಪರಿಪೂರ್ಣ ಹಲವಾರು ಆಪಾದನ ಕಷ್ಟಗಳನ್ನು ಪರಿಹಾರ ಮಾಡ್ತದೆ ಎಡ್ಡೆ ರೀತಿಯಲ್ಲಿ ವೀಡಿಯೋಗೆ ಲೆಪ್ಪಾಗದ ಈ ಲೆಪ್ಪಾದ ತೊಂದಚ್ಚಿನ ಕುಟುಂಬದ ಜನವರಿಗ ಕೈಗೊಂಡಿನ ಆವರಣ ಬೆಳಗೋಡು ನಾಟ ಮದಿತ್ತು ಮಾಯದು ಈ ಸಭೆಯಲ್ಲಿ ಹೊಂದಾಣಿಕೆ ಪ್ರಕಾರ ಮದಿಪ್ಪದುಂಬೋ ಮಾಯದುಂಬೋ ಅಥವಾ ಹೂಗರ್ತುಗಳ ಮದಿಪ್ಪದುಂಬೋ ಮಾಯದುಂಬೋ ಮದಿಪ್ಪುಂಬೋ ಮದಿಪ್ಪುದು ಆ ಮದಿಪ್ಪು ನಡಿ ಏನು ಮಾಡಿ ಹಣ್ಣು ನಡಿ ಹಿಂದೆ ಬಣ್ಣ ಮದಿಪ್ಪುಗೋ ಮಾಡಿ ಭಾರತ ಬಂದು ಮಾಡಿ ಮಲ್ಲಿಗೆದ ಮಲ್ಲಿಗೆದ ದಿವ್ಯೋಡು ದಾಂಡ ಭಾರತ ಬಂದು ಆ ಭಾರತ ಬರಲ ಏನು ಮಾಡಿ ಮಲ್ಲಿಗೆದ ಮಲ್ಯಾದಿನ ಮಾಡಗಲ್ಲ ಧರ್ಮವನ್ನು ವಾಸಿನ ಸಂತೋಷದ ಧರ್ಮವನ್ನು ಈ ಧರ್ಮದ ಪೂರ್ಣ ಹೋಳಿಗೆಲ್ಲ ಮೂಲ ಮತ್ತು ಜಯ ಆಗುವುದು ಆ ಪೂರ್ವ ಹೋಳಿಗೆನೆ ಈ ಮಣ್ಣನೆ ಪೂರ್ವ ಹೋಳಿಗೆ ಇಚ್ಛೆಕೊಂಡು ಮನುಷ್ಯರೇನು ಅನುಗೊಳ್ಳೆ ಅವೇ ಪ್ರಕಾರ ಪ್ರಕಾರ ಓಡಿದು ಆಮೇಲೆ ಮತ್ತು ಸಂಪಾದಿಗೆ ಪ್ರಕಾರ ಇಲ್ಲಿ ಸಭೆಕ್ಕಾಪಡಿಸಿನ ಧರ್ಮದ ಜಾದವು ನರ್ತು ಬಂದರೆ ಆ ನರ್ತು ಬಂದರೆ ಕೊಡಿ ಸಂತೋಷದ ಧರ್ಮದ ಆವರಣದಿಂದ ಈ ಬ್ರಹ್ಮದಂತ ಮದಿಪುಡು ನಂಬಾಡಿಗೆ ನಾವು ನಡ್ಕೊಂಡು ಆಟ ಒಂಜಿ ಮದಿಪುಡು ಧರ್ಮ ಪೊರ್ಲಾವಡ ಆಟ ಎಂಚಾವಡ ಕರ್ತುಗಳ ಏನು ಸಭೆಕ್ಕೆ ಬ್ರಹ್ಮ ಸಭೆಕ್ಕೆ ಹೊರ ಬರ್ತದ ಒಗ್ಗೊಡ್ತು
ಮಣ್ಣಲೆ ಕೊಡಿ ಈಯ ಕೊಡು ಮಾಯ ಕೊಡು ಉರುಳಿಯಾಗಲೂ ಕೊಡು ಇದು ಮಾತಾಡ್ಕೊಂಡು ನಾವು ಒತ್ತಟ್ಟಿಗೆ ಕೊಡ್ತಾಡಿ ಒತ್ತಟ್ಟಿಗೆ ಮತ್ತಿನಾಡಿ ಅಲ್ಲಿ ಅಲ್ಪ ಹಣ್ಣದ ಬೊಂಬುಗು ಅವದ ಕಷ್ಟಪಾಡಿದೆ ಕಷ್ಟ ಮಾಡಿ ಏನು ಬ್ರಹ್ಮ ಕಟ್ಟ ಭದ್ರ ಕಟ್ಟಳು ಅವು ಕಾಲೋರ್ದ ಕಟ್ಟ ಕಷ್ಟ ಕಲಿಯಂಡೆ ಮುಂದೆ ಇಲ್ಲ സർവകാര്യങ്ങളെ മാലകെട്ട് നറുത്തുകെടുത്തുകളെ ನರ್ತಕರ್ತುಗಳೇ ಹೆಚ್ಚಿದ ಮಾತ್ರ ನಾಲಂತಿ ಇನಿ ಮಾಯದ ಮಾಡಿಗೆಟ್ಟು ಸಂತೋಷ ಮುಟ್ಟಿ ಚಿತ್ರದಲ್ಲಿ ಕೊರನಡಿ ಮಾಡಿಯಲ್ಲಿ ಕೆಟ್ಟು ಬಿಟ್ಟು ವಿದ್ಯೆ ಉಂಡಗ ಮಾಡು ಹೊಡಿಯಾಡಿ ದುಃಖುಣಗ ನೆತ್ತಿಯನ್ನು ಹಾಳುಬಂಡಾರ ಏನು ಬರೆವಂಜು ಮಂಡಲ ಮಾಜಿನ ಮೂರು ಸಭೆ ಬಿಲ್ಲಿನಾಗ ಕಟ್ಟ ಮೆಚ್ಚಿ ಏನು ಮಾಡಿದ್ದು ಇಡೇ ಉಂಡಾಗ చెప్తారా మాయని చెప్తారా అవు కోప కొలిక బరదలే కొడి ಏನು ವಾ ಪ್ರಕಾರ ಶಾಂತಿ ಸಮಾಧಾನ ಉಳ್ಳೇನೋ ಅನ್ನೇ ಬ್ರಹ್ಮ ಸಹಿತ ಮಜುಲ ಶಾಂತಿ ಸಮಾಧಾನ ಅವು ಒರಿಯೇ ಪಂಡ ಪಾತೆರನು ಅಯ್ನು ಒಮ್ಮೆದ್ರು ಮಾತೆರ ಒಂದು ಅವು ಸತ್ಯದ ಪಾತೆರನ್ನೇ ಏನು ನಡಪಾದು ಏನು ನನ್ನಿದ ಸರಪ್ಪಾದು ನಾನು ನಾಲ್ಕು ಗುಡ್ಡನಲ್ಲ ಸಾವಿರದ ಪಂಚಾವತ್ತರ ನೂತಂಜ ಪ್ರಕಾರ ಸ್ವಾಮಿ ಕೃಷ್ಣ ದೇವರಿಗಲ್ಲ ಸಾವಿರದ ಪಂಚಾವತ್ತರ ನೂತಂಜ ಪ್ರಕಾರ ಅಂಚ ಮಾಡಿ ಎಲ್ಲ ಪಡೆಯುತ್ತೆ ಪ್ರಕಾರ ಪಡೆಯುತ್ತೆ ಮಾಡಾಗಲ್ಲ ನೂರು ಅದೇ ನೂರು ದಿನಕ್ಕೆ ಸುಜಿದು ಸುರಿದು ನೂರು ಒಳ್ಳೆ ಹಟ್ಟ ಪಾಡುತ್ತೆ ಕತ್ತಿನಡೆಗೆ ಕತ್ತಿರ್ತೀವಿ ಐನು ಆ ಹೆಡ್ಡಲ್ಲಿ ಹೋಯ್ತು ಅದು ಎಪ್ಪಡಿಂದ ಕಳೆಯಿತು ಉಳ್ಳೆ ಗೆಲ್ಕಾಯಿ ಮಾಡ್ಕೊಂಡು ಅವು பொருளுದ ಕಟ್ಟ ಮಾಡುದು ನಾನು ತುಂಬೂಲ ಇದ್ದೀನಿ ಈ ಮಣ್ಣಡಿ பொருಳು ಕೊಡಿಗಡೆ ನಿಖಿಲು ಸ್ವಾಮಿಲ್ಲ ಮಾಡಿ ಎನ್ನಲ್ಲ ಸ್ವಾಮಿಲ ಮಾಡಿ ಏನು ಅವೇ ಪ್ರಕಾರ ನಿಖಿಲು பொருளுಡೆ ನಡಪೋದು ಎದ್ದು ನಡ್ತೊಂದು ಬರ್ತದೆ ಕಾರ್ಯ ಕೈ ಕೂಡುದು ನಡಪಾದು ನರ್ತಾರ ನಾಂಡ ಮದಿಪುದು ಬತ್ತಾರ ನಾಂಡ ಹಿಂದೇರಿದು ಮಲ್ಲಾಪುಡಿ ಮೂಳ ಮರಿಪುದು ತೊಂದರೆ ಬರಲ್ಲ ಮುಳುಪ ಎನ್ನ ಮಾಯದ ನೀಲೆಯಲ್ಲಿ ಎಚ್ಚವಣತದ ಕುಂದೆರನ್ನು ಕುತ್ತುಲ್ಲದಿದೆ ಕುಟ್ಟಿ ಎಲ್ಲ ಒಳ್ಳೆ ಅವೇ ಬಗ್ಗೆ ಜಪ್ಪೆರ ಮಾತ್ರ ಮಧ್ಯ ಮಾದು ಸ್ವಾಮಿ ಪಾಣಿಗೆ ಪ್ರಕಾರ ಮಹಾಗಣಪತಿ ಮಾತಿಗೆ ಅನುಕೊಡ್ತೆ ಮಾತೊಳ್ಳೆ ವಾ ವಿಷ್ಣನು ಮಾದ ಹಳಪಾಡು ఆయన సాధినేది ఎన్నాడు ಹಳಪಾದು ಸರಾ ಮರಗಳು ಉತ್ತು ಎತ್ತುಗೋರ್ಗು ಎತ್ತಿಗಲ ಸಂತೋಷ ನಡುವೆ ಧರ್ಮದ ಉಪ್ಪರಿಗೆ 4 ಎತ್ತಿಗಲ ಏರಿಯರ ಹೊರಲು ಬಳಿ ವರ್ಷ ಕಾಲ ಆಗಿದೆ ಹೆಚ್ಚೆಚ್ಚನೆ ಏರ್ಸವದು ಹೆಚ್ಚೆಚ್ಚಿನ ಆವರ ನಡ್ಪೇರಲ್ಲ ಹೆಚ್ಚೆಚ್ಚನೆ ಮುಲ್ಪ ಬ್ರಹ್ಮ ಸಮೇತ ಮದಿಪುಳ ಹಂಚಿನೇ ವಿದೇದ ಮದಿಪುಳ ಮಾಪೇರಲ್ಲ ವರ್ಷದಲ್ಲಿ ಸೇರಿರ್ತಕ್ಕಂಥ ಆ ಭಾಗ್ಯದ ಕನ್ಯಾ ಮೂರ್ತನು ಓ ಅವಾಗ